ಕೆಳಗೆ ಕರ್ಕೊಂಡು ಹೋಗ್ತಿದ್ದಾರೆ ಎಕ್ಸ್ರೇಗೆ. ಇವಾಗ ಒಂದು ಅವ್ನು ಬ್ರೇಕ್ ಹಾಕಿದ್ದಕ್ಕೆ ಒಳ್ಳೇದಾಯ್ತು, ಇಲ್ಲ ಅಂದರೆ ಅವಳ ಮೇಲೆ ಹೋಗ್ಬಿಟ್ಟಿದ್ದು. ಏನೋ ನೋಡಿ ಎಕ್ಸೈಟೆಡ್ ಆಗಿ ಜಂಪ್ ಹೊಡಿದಾಳಂತೆ ಗಾಡಿಯಿಂದ. ಅದೇನು ಟೈರ್ಗೆ ಕಾಲು ಸಿಕ್ಕಾಕೊಳ್ತು ಇಲ್ಲ ಏನಾಯ್ತು ಗೊತ್ತಿಲ್ಲ. ಆದರೂ ನೋಡಿ ಕಾಲಿಟ್ಬಿಟ್ಟಿದ್ದಾರೆ. What is up fam? Hi, so welcome back to my new vlog guys. ಇವಾಗ ಮಲ್ಗೋಕ್ಕೆ ಹೋಗ್ತಾ ಇದ್ವಿ. ನಮ್ಮ ಟೈಮ್ ಬಂದು 1 o'clock. ವ್ಲಾಗ್ನ ಇವಾಗಲೇ ಶುರು ಮಾಡ್ತಾ ಇದ್ದೀನಿ ಡ್ಯೂ ಟು ಸಮ್ ಎಮರ್ಜೆನ್ಸಿ. ನಮ್ಮ ರಾಣಿಗೆ ಇವತ್ತು ಏನೋ ಆಗಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಏನಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಗೋ. ರಾಣಿ ರಾಣಿ ಸೊ ಹಾಸ್ಪಿಟಲ್ಸು ತುಂಬ ಹುಡುಕಿ ನಮ್ಮ ಮೇಲೆ ಯಾವುದು ಇರಲಿಲ್ಲ. ಆಲ್ಮೋಸ್ಟ್ 7-8 ಕಿಲೋಮೀಟ್ರ್ ದೂರ ಇತ್ತು. ಬಂದಿದ್ದೀವಿ ನಮ್ಮ ರಾಣಿಗೆ. ರಾಣಿ ಅಲ್ಲಲ್ಲೋ ಏನಾಗಿದೆ ಅಂತ ಹೇಳ್ತೀನಿ. ಒಂದೇ ನಿಮಿಷ ಟೆಸ್ಟ್ ಮಾಡಿಸ್ಬಿಡ್ತೀನಿ ಫಸ್ಟು. ಗೈಸ್ ನಮ್ಮ ರಾಣಿನ ಕೆಳಗೆ ಕರ್ಕೊಂಡು ಹೋಗ್ತಿದ್ದಾರೆ ಎಕ್ಸ್ರೇಗೆ. ಇವಾಗ ನಾನು ಇಲ್ಲೇ ಇರಬೇಕಂತೆ, ಬಿಕಾಸ್ ಈ ಇಡೀ ಜಾಗದಲ್ಲಿ ಯಾರೂ ಇಲ್ಲ. ಯಾರಾದರೂ ಬಂದರೆ ನೋಡ್ಕೋಬೇಕು. ಅದಕ್ಕೆ ನಮ್ಮ ರಾಣಿ ಎಕ್ಸ್ರೇ ಮುಗಿಸ್ಕೊಂಬರ್ಲಿ. ರಾಣಿ ಬಾಯ್. ಸೊ ಏನಾಗಿದೆ ಅಂದರೆ, ನಿತೀಶ್ ಮನೆಗೆ ನೆನ್ನೆ ಹೋದಾಗ ಪಾರ್ಟಿಗೆ ನಾವು ಅಪ್ಪ ಅಮ್ಮ ಏನು ಮಾಡಿದ್ದಾರೆ, ರಾಣಿನ ಮುಂದೆ ಡಿಯೋಲ್ ಕೂರಿಸ್ಕೊಂಡು ಡಿಯೋಲ್ ಕೆಳಗೆ ಮುಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಯೂಶ್ವಲಾಗಿ ಹಂಗೆ ಕರ್ಕೊಂಡು ಹೋಗೋದು ನಾವು ಅಪ್ಪ ಅಮ್ಮ. ಈ ಸರಿ ಏನಾಗಿದೆ, ನಮ್ಮ ರಾಣಿ ಏನೋ ನೋಡಿ ಎಕ್ಸೈಟೆಡಾಗಿ ಜಂಪ್ ಹೊಡಿದಾಳಂತೆ ಗಾಡಿಯಿಂದ. ಸ್ಪೀಡ್ ಜಾಸ್ತಿ ಇರಲಿಲ್ಲ, ಮಿನಿಮಲ್ ಆಗಿತ್ತಂತೆ. ಜಂಪ್ ಹೊಡ್ತಿದ್ದಾಳೆ. ಸೊ ಜಂಪ್ ಹೊಡೆದ್ಮೇಲೆ ಕುಯ್ ಅಂತ ಸೌಂಡ್ ಮಾಡಿದ್ಲಂತೆ. ಅದೇನು ಟೈರ್ಗೆ ಕಾಲು ಸಿಕ್ಕಾಕೊಳ್ತು ಇಲ್ಲ ಏನಾಯಿತು ಗೊತ್ತಿಲ್ಲ. ಮುಂದೆ ಒಂದು ಗಾಡಿ ಬರ್ತಿತ್ತು, ಅವ್ರು ಸ್ಟಾಪ್ ಮಾಡಿದ್ರು. ಸೊ ರಾಣಿಗೂ ಏನಾಗಿಲ್ಲ, ಗಾಡಿಯವ್ರಿಗೂ ಏನಾಗಿಲ್ಲ. ಬಟ್ ರಾಣಿನ ಎತ್ಕೊಂಡು ನಮ್ಮ ಅಪ್ಪ ಅಮ್ಮ ಬಂದರು. ಆಮೇಲೆ ಶಿ ವಾಸ್ ಕಂಪ್ಲೀಟ್ಲಿ ಫೈನ್. ನಿತೀಶ್ ಮನೆ ಹತ್ರ ಕಟ್ ಹಾಕಿದ್ವಿ. ಅಲ್ಲಿಂದ ಒಂಚೂರು ಕುಂಡ್ಕೊಂಡು ವಾಕ್ ಮಾಡೋಕ್ಕೆ ಶುರು ಮಾಡಿದ್ಲು. ಆ್ಯಂಡ್ ಫುಲ್ ಸೈಲೆಂಟ್ ಆಗೋದ್ಲು. ನಾವು ನೋಡಿದ್ವಿ, ಸರಿ ಹೋಗುತ್ತೆ ಅಂದ್ಕೊಂಡು ಮನೆಗೆ ಕರ್ಕೊಂಬಂದ್ವಿ. ಆಮೇಲೆ ಫ್ರೆಶ್ ಅಪ್ ಆಗಿ ಎಲ್ಲ ಮಲ್ಕೊಂಡ್ರು. ನಾನು ಮಲ್ಗಕ್ಕೆ ಹೋಗ್ತಿದ್ದೆ. ಆಮೇಲೆ ಸಾಯಿಲ್ ಕರೆದ್ಬಿಟ್ಟು ಈ ಥರ ರಾಣಿ ಕಂಪ್ಲೀಟಾಗಿ ಕಾಲು ಎತ್ಕೊಂಡು ಓಡಾಡಿದ್ಲು. ಮುಂಚೆ ನಿತೀಶ್ ಮಾಡ್ತಿದ್ದೆ ಕಾಲು ಕೆಳಗಿಟ್ಬಿಟ್ಟು ಓಡಾಡ್ತಿದ್ಲು, ಅಂದರೆ ಒಂಚೂರು ಕುಣ್ತಾಯಿದ್ಲು ಕೆಳಗಿಟ್ಬಿಟ್ಟು. ಈಗಂತೂ ಕಂಪ್ಲೀಟಾಗಿ ಕಾಲನ್ನ ಮೇಲೆ ಎತ್ಕೊಂಡು ಬರೀ 3 ಕಾಲಲ್ಲಿ ಓಡಾಡ್ತಿದ್ಲು. ಆಮೇಲೆ ನನಗೊಂದು ಸೆಕೆಂಡ್ ಅನಿಸ್ತು, ಓಕೆ ಇದು ಇಗ್ನೋರ್ ಮಾಡಿದ್ರೆ ಬೇಡ, ಫುಲ್ ಸಪ್ಪಕ್ಕಾಗ್ಬಿಟ್ಟಿದ್ದಾಳೆ. ಇಗ್ನೋರ್ ಮಾತ್ರ ಮಾಡಬಾರ್ದು, ಬಿಕಾಸು ನಾವು ಮನುಷ್ಯರು, ನಾವು ಹೇಳ್ಬಿಡ್ತೀವಿ ನಾವನ್ನ. ಅದಕ್ಕೆ ಯಾವ ಥರ ನೋವಾಗ್ತಿದ್ಯೋ ಅಂತ ಅದಕ್ಕೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಿರಲ್ಲ. ಸೊ ಅದಕ್ಕೆ ಫೆಲ್ಟ್ ಓಕೆ ಹಾಸ್ಪಿಟ್ಲಿಗೆ ಹುಡ್ಕೋಣ ಅಂತ ಪಟ್ಟಂತ ಹುಡುಕ್ತೆ. ಎಷ್ಟೋ ಕಡೆ ಓಪನ್ ಅಂತಿದ್ದೆ, ಬಟ್ ಕಾಲ್ ಮಾಡಿದ್ರೆ ಕ್ಲೋಸ್ ಅಂತಿದ್ರು. ಫೈನಲಿ ಇಲ್ಲಿ ಯಲಹಂಕ ಹತ್ರ ಎಲ್ಲೋ ಇತ್ತು, ಯಲಹಂಕ ನ್ಯೂಟನ್ ಹತ್ರ ಬಂದಿದ್ದೀನಿ. ಹೋಪ್ಫುಲಿ ಈಗ ಎಕ್ಸ್ರೇ ತೊಗೊಳಕ್ಕೆ ಹೋಗಿದ್ದಾರೆ, ಏನಾಗಿದೆ ಅಂತ ಹೇಳ್ತಾರಂತೆ. ಹೋಪ್ಫುಲಿ ಏನೂ ಜಾಸ್ತಿ ಆಗದೆ ಇದ್ದರೆ ಐ ಆಮ್ ಹ್ಯಾಪಿ, ಬಿಕಾಸ್ ನಾವು ಅಪ್ಪ ಅಮ್ಮ ಅಂತೂ ಸಖತ್ ಬೇಜಾರಾಗ್ಬಿಡ್ತಾರೆ ರಾಣಿಗೆ ಯಾರು ಆದರೆ. ಬಟ್ ನಾನು ಈ ವ್ಲಾಗ್ನ ಮಾಡ್ತಿರೋದು ಸಿಂಪತಿಗಲ್ಲ, ವ್ಯೂಸ್ಗೋಸ್ಕರ ಅಲ್ಲ. ನಾನೊಂದು ಪಾಯಿಂಟ್ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಯಾರ್ಯಾರು ಪೆಟ್ ಲವರ್ಸ್ ಇದ್ದಾರೆ, ಪೆಟ್ನ ಸಾಕ್ತಾ ಇದ್ದಾರೆ, ಪ್ಲೀಸ್ ಗಾಡಿಯಲ್ಲಿ ಮುಂದೆ ಕೂರಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ತುಂಬ ಸರಿ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ದೀನಿ ಬೀಳ್ತಾಳೆ ಅಂತ. ಅಂದರೆ ಆ ನಾಯಿಗಳ್ದು ಹೆಂಗೆ ಅಂದರೆ, ಏನೋ ಒಂಚೂರು ಅಟ್ರ್ಯಾಕ್ಟ್ ಆಯಿತು ಇಲ್ಲ ಅದರ ಅಟೆನ್ಷನ್ನು ಗ್ರ್ಯಾಬ್ ಮಾಡ್ತು ಅಂದರೆ ಅದಕ್ಕೆ ಅಟ್ರ್ಯಾಕ್ಟ್ ಆಗಿ ಅದು ಜಂಪ್ ಮಾಡೋದು ಇಲ್ಲ ಅದರಿಂದ ಓಡೋಕ್ಕೆ ಟ್ರೈ ಮಾಡೋದು, ಅದೆಲ್ಲ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಅದಕ್ಕೇನು ಗೊತ್ತಾಗಲ್ಲ. ಜಂಪ್ ಮಾಡಿದ್ರೆ ಏನು ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕು, ಕೈ ಮುರಿಯುತ್ತಾ, ಕಾಲು ಮುರಿಯುತ್ತಾ, ಏಟ್ ಆಗುತ್ತಾ, ಅದೆಲ್ಲ ಏನೂ ಗೊತ್ತಿರಲ್ಲ. ಜಸ್ಟ್ ದಟ್ ಇಟ್ಸ್ ಎಕ್ಸೈಟೆಡ್ ಟು ಜಂಪ್ ಆ್ಯಂಡ್ ಗೋ ಟು ದ ವಾಟ್ ಈಸ್ ಅದರ ಅಟೆನ್ಷನ್ ಗ್ರ್ಯಾಬ್ ಮಾಡ್ತಿರೋ ಕಡೆ ಹೋಗಬೇಕು ಅನ್ನೋದು ಮೈಂಡ್ ಸೆಟ್ ಇರುತ್ತೆ ಅಷ್ಟೇ. ಸೊ ಯಾರಾದರೂ ಹಿಂದೆ ಹಿಡ್ಕೊಂಡು ಕೂತ್ಕೊಳ್ಳಿ ಬೈಕಲ್ಲಿ ಹೋಗ್ತಿದ್ರೆ, ಬಟ್ ಮುಂದೆ ಕೂರಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಎಷ್ಟೇ ಟ್ರೆಂಡ್ ಡಾಗ್ ಆಗಿದ್ರು, ಎಷ್ಟೇ ವರ್ಷ ಕೂರಿಸಿದ್ರು, ನಮ್ಮ ಅಪ್ಪ ಅಮ್ಮ ಆಲ್ಮೋಸ್ಟ್ 2 ಇಯರ್ಸಿಂದ ಅದನ್ನು ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಯಾವತ್ತೂ ಜಂಪ್ ಮಾಡಿಲ್ಲ, ಇವಾಗ ಜಂಪ್ ಮಾಡಿದ್ದಾಳೆ. ಸೊ ಎನಿ ಡೇ ಎನಿಥಿಂಗ್ ಮೈ ಹ್ಯಾಪನ್. ಸೊ ದಿಸ್ ಈಸ್ ದ ಹೋಲ್ ಪಾಯಿಂಟ್ ಐ ವಾಂಟೆಡ್ ಟು ಸೇ. ಈ ವ್ಲಾಗಿಂದ ಯಾರೋ ಒಂದೋ ಇಬ್ಬರೋ ನಾಯಿನ ಮುಂದೆ ಕೂರಿಸ್ಕೊಳ್ಳೋದು ಕಮ್ಮಿ ಮಾಡಿದ್ರು ಇಲ್ಲ ಚೇಂಜ್ ಮಾಡಿದ್ರು ಆ ಹ್ಯಾಬಿಟ್ನ ಅಂದರೆ ಐ ವಿಲ್ ಬಿ ಹ್ಯಾಪಿ. ಸೊ ಈಗ ನೋಡೋಣ ರಾಣಿದೇನು ಕಥೆ ಅಂತ. ಬರಲಿ, ಅಲ್ಲಿವರೆಗೂ ಕೂತ್ಕೊಂಡು ವೆಯ್ಟ್ ಮಾಡೋಣ. ನನಗಿಲ್ಲಿ ರಿಸೆಪ್ಷನ್ ಟೇಬಲ್ನ ಕಾಯಕ್ಕೆ ಕೊಟ್ಟಿದ್ದಾರೆ, ಅದನ್ನು ಕಾಯ್ಕೊಂಡು ಕೂತ್ಕೋತೀನಿ. ಅದು ಬಿಟ್ಟರೆ ತಿನ್ನೋಣ ಅಂದರೆ ಇಲ್ಲಿ ನೋಡಿ ಬರೀ ನಾಯಿ ಬೇಕು ಬಿಸ್ಕೆಟ್ಗಳಿದ್ದಾವೆ. ಏನು ತಿನ್ನೋದು ವಯಸ್ಸು. ನನ್ನ ಮಗನ ನಾನು ಇಡೀ ಜಾಗದಲ್ಲಿ ಒಬ್ಬನೇ ಇರೋದು ನೋಡಿ, ಯಾರೂ ಇಲ್ಲ. ಪುಗ ಅಂತ ಇದೆ ಗೈಸು. ನಮ್ಮ ರಾಣಿ ವಾಪಸ್ ಬಂದು ಎಕ್ಸ್ರೇ ಮಾಡಿಸ್ಕೊಂಡು ಅವಳಿಗೇನು ಫ್ರ್ಯಾಕ್ಚರ್ ಏನಾಗಿಲ್ಲ ಅಂತ ಹೇಳಿದ್ದಾರೆ. ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ 3 ದಿನ ನಮ್ಮ ರಾಣಿಗೆ, ಬೆಡ್ ರೆಸ್ಟು. ಆ್ಯಂಡ್ ನಮ್ಮ ರಾಣಿಗೆ ಅಂತಲೇ ಸ್ಪೆಸಿಫಿಕ್ಕಾಗಿ ಶಾಪಿಂಗ್ಗಳು ಮಾಡಿದ್ದೀವಿ ನೋಡಿ. ಅವಳಿಗೆ ಬೋನು ಮತ್ತು ಏನೇನು ಚಂಕ್ಸು ಮತ್ತು ಫುಡ್ಡು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ಅಲ್ಲಿಂದ ಹೊರಟಿದ್ದೀವಿ ಹಾಸ್ಪಿಟ್ಲಿಂದ. ಈಗ ನಮ್ಮ ರಾಣಿಗೆ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಗೆ ನಮ್ಮ ರಾಣಿಗೆ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಮತ್ತು ಒಂದಷ್ಟು ಸ್ಟ್ರೀಟ್ಸ್ ಎಲ್ಲ ತೋರಿಸೋದು ನಾವು ಎತ್ಕೊಂಡಿದ್ದೀವಿ. ಟೋಟಲಾಗಿ ಒಂದು ರೇಂಜಿಗೆ
ಬಿಲ್ಲೆಲ್ಲ ಪೇ ಮಾಡಿ ಈಗ ಹೊರಟಿದ್ದೀವಿ ವಾಪಸ್ ಮನೆಗೆ. ಲೆಟ್ಸ್ ಗೋ. ಇಲ್ಲಿಂದ 7 ಕಿಲೋಮೀಟ್ರ್ ಹೋಗಬೇಕು. ಕಾರ್ ಇರೋದಕ್ಕೆ ಬಚಾವು, ಇಲ್ಲ ಅಂದಿದ್ರೆ ಸಖತ್ ಕಷ್ಟ ಆಗ್ಬಿಟ್ರದು. ಅದಕ್ಕೆ ಒಂದು ಪುಟಾಣಿ ಕಾರ್ ಆದರೂ ಇರಬೇಕು ಅಂತ ನನ್ನ ಒಪಿನಿಯನ್ನು. ಇಂಥ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ಬೇಕಾಗುತ್ತೆ. ಗೈಸ್, ಬ್ಯಾಕ್ ಟು ಹೋಮ್. ನಮ್ಮ ಕಾರ್ನ ಆಚೆ ನಿಲ್ಲಿಸಿ ಒಳಗೆ ಹೋಗ್ತಾ ಇದ್ದೀವಿ. ನಮ್ಮ ರಾಣಿನ ತಗೊಂಡು, ರಾಣಿ ಅವ್ರ ಊಟನೆಲ್ಲ ತಗೊಂಡು ಲೆಟ್ಸ್ ಗೋ. ರಾಣಿಗಾಗಲೇ 4 ವರ್ಷ ಆಗ್ಬಿಟ್ಟಿದೆ ಅಂತೆ, ನಮಗೆ ಗೊತ್ತಿರಲಿಲ್ಲ. ನಮ್ಮ ಮನೆಗೆ ಬಂದು ರಾಣಿ 2 ವರ್ಷ ಆಯಿತು. 2 ವರ್ಷಕ್ಕಿಂತ ಜಾಸ್ತಿ ಆಯಿತಾ? ರಾಣಿಗೆ ಒಂದು 2 ವರ್ಷಕ್ಕಿಂತ ಜಾಸ್ತಿ ಆಯಿತಾ? 4 ವರ್ಷ ಹೆಂಗಾಯಿತು ರಾಣಿಗೆ? ಮತ್ತೆ 3.5 ವರ್ಷನ ರಾಣಿಗೆ. ನೋಡಿ, ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲ ಸಿಮೆಂಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತಾರೆ. ಮೊನ್ನೆ ಅಲ್ಲಿ ಮಾಡಿದ್ರು ಆ ಜಾಗದಲ್ಲಿ, ಇವಾಗ ಇಲ್ಲಿ ಮಾಡಿದ್ದಾರೆ. ಮೇ ಬಿ ಎಲ್ಲ ಫುಲ್ ಪಾರ್ಕಿಂಗ್ನೇ ಆ ಥರ ಮಾಡ್ತಾರೆ ಅನ್ಸುತ್ತೆ ಸ್ವಲ್ಪ ದಿನದಲ್ಲಿ. ಆದರೂ ನೋಡಿ, ಯಾರು ಕಾಲಿಟ್ಬಿಟ್ಟಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಏನು ಹೇಳೋಣ ಚೆಕ್. ಸದ್ಯಕ್ಕೇನು ಫ್ರ್ಯಾಕ್ಚರ್ ಇಲ್ಲ ಅಂತ ಹೇಳಿದ್ದಾರೆ. ಮುಂದೆ ಏನಾದರೂ ಇನ್ನೊಂದು 3 ದಿನದಲ್ಲಿ ಕಮ್ಮಿ ಆಗಿಲ್ಲ ಅಂದರೆ ಇನ್ನೊಂದು ಥರ ಫ್ರ್ಯಾಕ್ಚರ್ ಇರುತ್ತೆ ಒಳಗಡೆ. ಸೊ ಅದು ನಿಮಗೆ ಲಿಗಮೆಂಟ್ ಫ್ರ್ಯಾಕ್ಚರ್ ಏನೋ ಲಿಗಮೆಂಟಾ, ನಾನು ಕೇಳಿಸ್ಕೊಂಡಿಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಮ್ಮಿ ಆಗಿಲ್ಲ ಅಂದರೆ ಎಕ್ಸ್ರೇಲಿ ಕಾಣದೇ ಇರೋ ಥರ ಇನ್ನೊಂದು ಫ್ರ್ಯಾಕ್ಚರ್ ಇರುತ್ತೆ. ಅದು ಚೆಕ್ ಮಾಡೋಣ ಅಂತ ಹೇಳಿದ್ದಾರೆ. ನೋಡೋಣ. ನಮ್ಮ ಪ್ರಕಾರ ಇಷ್ಟರಲ್ಲಿ ಕಮ್ಮಿ ಆಗಬೇಕು. ಪೇನ್ ಕಿಲ್ಲರ್ಸ್ ಎಲ್ಲ ಕೊಟ್ಟಿದ್ದಾರೆ ನನಗೆ, ಮತ್ತು ಒಳ್ಳೆ ಫುಡ್ ಕೊಡಿದ್ದಾರೆ, ರೆಸ್ಟ್ ಮಾಡಿಸಿ ಅಂದಿದ್ದಾರೆ. ಆಚೆ ಕರ್ಕೊಂಡು ಹೋಗ್ಬಿಡಿ ಅಂದಿದ್ದಾರೆ. ಗೈಸ್, ಸೊ ನಮ್ಮ ಮನೆಯಲ್ಲೆಲ್ಲ ನಾಳೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದರು. ನಮ್ಮ ಅಪ್ಪಗೆ ಎಬ್ಬರಿಸ್ತೆ, ನನ್ನ ತಮ್ಮನೂ ಅಷ್ಟೇ ನಾಳೆ ಹೋಗೋಣ ಆಗ್ಬಿಟ್ಟು ವೆಯ್ಟ್ ಮಾಡೋಣ ಅನ್ನೋ ಥರನೇ ಇತ್ತು ಮೈಂಡ್ ಸೆಟ್ ಎಲ್ರದ್ದು. ನನಗೆ ಪರ್ಸ್ನಲಿ ಅನ್ನಿಸ್ತು, ಇಡೀ ನೈಟ್ ಅವಳಿಗೆ ಏನಾದ್ರು ಜಾಸ್ತಿ ನೋವು ಇದ್ದು ಅವಳು ಅನುಭವಿಸ್ಬಿಟ್ರೆ ನಾವು ತುಂಬ ಗಿಲ್ಟಿ ಫೀಲ್ ಮಾಡ್ತೀವಿ, ಕರ್ಕೊಂಡು ಹೋಗ್ಬಿಡ್ಬೇಕಿತ್ತು ಅನ್ನೋದು. ಆ ಗಿಲ್ಟ್ ಇರಬಾರ್ದು ಅನ್ನೋ ಕಾರಣಕ್ಕೆ ಐ ಫೆಲ್ಟ್ ಹೋದರೆ ಹೋಯ್ತು, ಹೋಗ್ಬಿಡೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟೆ. ಗೈಸ್, ಇದು ನೆಕ್ಸ್ಟ್ ಡೇ. ನಮ್ಮ ರಾಣಿ ಇವಾಗ ಪರವಾಗಿಲ್ಲಪ್ಪ, ನಡೀತಿದ್ದಾಳಾ? ನೋಡಿ ಗೈಸ್, ಈಗ ಪರವಾಗಿಲ್ಲ ಒಂಚೂರು. ಕೆಳಗೆ ಬಿಡಿ ನೋಡೋಣ, ನಡೀತಾಳ. ಜಂಪ್ ಹೊಡಿಯೋಕ್ಕೂ ಭಯ ಬಿಡಿ. ಏನಾಗಿದೆ ಆ್ಯಕ್ಚುಲ್ ಆಗಿ ಹೇಳಿ, ಏನಾಗಿದ್ದು? ಗಾಡಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಲು ನೋಡು. ಗಾಡೀಲಿ ಸಿಕ್ಕಾಕೊಂಡ್ಬಿಟ್ಲಾ? ಗಾಡಿಲಿ ಹೋಗ್ತಾ ಇದೀವಲ್ಲ, ಸಡನ್ ಆಗಿ ಟರ್ನ್ ಮಾಡ್ಬೇಕಲ್ಲ, ಜಂಪ್ ಮಾಡ್ಬಿಟ್ಲು. ಹಿಂದೆಗಡೆ ನಮ್ಮ ಗಾಡಿಯಲ್ಲೇ ವೀಲ್ ಪಿಂಕ್ ಅಂದ್ಲು. ಹಿಂದೆ ಒಬ್ರು ಯಾರು ಬುಲೆಟ್ ಒಂದು ಬಂದು ಅವ್ನು ಬ್ರೇಕ್ ಹಾಕಿದ್ದಕ್ಕೆ ಒಳ್ಳೇದಾಯ್ತು. ಇಲ್ಲ ಅವಳ ಮೇಲೆ ಹೋಗ್ಬಿಟ್ಟಿದ್ದು. ಅದಕ್ಕೆ ಇನ್ಮೇಲೆ ಒಂದು ಪಾಠ ಏನು ಹೇಳಿ? ಅದಕ್ಕೆ ಏನು ಪಾಠ ಏನು? ಇಲ್ಲ, ನೀ ಯಾವಾಗ ಕಟ್ಕೊಂಡು ಮೇಲೆ ಇದು ಮಾಡೋಣ. ಕಟ್ಕೊಳ್ಳೋದಲ್ಲ, ಕೂರ್ಸ್ಕೋಬಾರ್ದು ಮುಂದೆ ಅದನ್ನ. ಪಾಪ ಅದಕ್ಕೇನು ಗೊತ್ತಾಗಲ್ಲ. ಇದನ್ನ ಬಿಟ್ಟಿದ್ದೀನಿ ಕಣ, ಲೂಸು ನೋಡಿ ನಡೀತಾವಳಿ, ಪರವಾಗಿಲ್ಲ. ಬೆಲ್ಟ್ ಇತ್ತಲ್ಲ, ಅವಳನ್ನ ಮುಂದೆ ಕೂರ್ಸ್ಕೊಬೇಡಿ, ಇನ್ಮೇಲೆ ಮೇಲೆ ಹಿಂದೆ ಏನಾದ್ರು ಇಟ್ಕೊಳಕ್ ಕೊಟ್ಬಿಡಿ. ಬೆಲ್ಟ್ ಇತ್ತದು, ಬೆಲ್ಟ್ ಯಾವಾಗಲೂ ನಾನು ಇದ್ರ ಮೇಲೆ ಇಟ್ಕೊಂಡು ಕುತ್ಕೊಂಡು ಅದು ಇಳಿಬೇಕಂದ್ರೆ ಇಳ್ದ್ಬಿಡುತ್ತೆ. ಯಾರು ನೋಡಿ ಏನೋ ಚೆನ್ನಾಗಿದೆ ಅನ್ನೋ ತರ ಡೈವರ್ಟ್ ಆದ್ರೆ ಇಳ್ದ್ಬಿಡು. ಆ ಬೆಲ್ಟ್ ಅಲ್ಲಿಗೆ ಲೂಸ್ ಆಯ್ತಲ್ಲ ಅವಳಿಗೆ, ಅದಕ್ಕೆ ಪುಟಕ್ನ ಹೋಗಿದ್ದು. ಅಪ್ಪ ಏನಾದ್ರು ಕೇಳಲ್ಲ, ಏನ್ ಹೇಳೋಣ? ಹೋಗಲ್ಲ ಅವಳು ಹಂಗೆ, ಏನು ನಾವು ಹೇಳೋಷ್ಟು ಹೇಳಿದೀವಿ. ಗೈಸ್, ಈಗ ನಂದು ಏನಾಗಿದೆ ಅಂದರೆ, ನಾನು ನಮ್ಮ ರಾಣಿಗೆ ಒಂದು ಕ್ಯಾಲ್ಸಿಯಮ್ದು ಇದು ತಂದಿದ್ದೆ ಬಿಸ್ಕೆಟ್, ಅದು ತಿಂತಲ್ಲ. ಅದಕ್ಕೆ ಸಂಜೆ ತಿಂತಾನ ಅಂತ ಕೇಳೋಣ ಅಂತ ಕರೆದೆ. ತಿಂತೇನಾ? ಹಿಂಗೂ ಬೇಡವಾ? ಅವನಿಗೂ ಬೇಡ. ಯಾವ್ದಾದ್ರು ರೋಡಲ್ಲಿ ಸ್ಟ್ರೀಟ್ ಡಾಗ್ ಕೊಟ್ಬಿಡೋಣ. ನಮ್ಮ ರಾಣಿ ಯಾಕೋ ತಿಂತಲ್ಲ, ಕ್ಯಾಲ್ಸಿಯಂ ಐಟಮ್ ಅಂದರೆ ತಿನ್ನೋದೇ ಇಲ್ಲ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ನಮ್ಮ ರಾಣಿ ಕಂಪ್ಲೀಟ್ಲಿ ಫೈನ್ ಆಗಿಲ್ಲ, ಒಂಚೂರು ಆಲ್ಮೋಸ್ಟ್ ಎಲ್ಲ ಫೈನ್ ಇದೆ. ಐ ಆಮ್ ಸೂಪರ್ ಹ್ಯಾಪಿ ಅವಳಿಗೇನು ಆಗಿಲ್ಲ ಅಂತ. ಏನಾದ್ರು ಸ್ವಲ್ಪ ಜಾಸ್ತಿ ಆಗಿದ್ರು ತುಂಬ ಅನುಭವಿಸ್ಬಿಡ್ತಿದ್ವಿ ನಾವು ಇಡೀ ಫ್ಯಾಮಿಲಿ. ಸೊ ವ್ಲಾಗ್ನಲ್ಲಿಗೆ ಎಂಡ್ ಮಾಡೋಣ ಗೈಸ್. ಮನೇಲಿ ಹೇಳ್ತಿರೋದು ಈಗಲೂ ಅದನ್ನೇ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ಪೆಟ್ಸ್ನ, ಬಿಕಾಸ್ ಅದಕ್ಕೇನು ಮಾತುಕತೆ ಎಲ್ಲ ಗೊತ್ತಿಲ್ಲ ಅದಕ್ಕೆ ಪಾಪ. ಸೊ ಸ್ವಲ್ಪ ಹುಷಾರು. ಆ್ಯಂಡ್ ಸ್ಟ್ರೀಟ್ ಡಾಗ್ಸ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ವ್ಲಾಗ್ ಎಂಡ್ ಮಾಡೋಣ. ಸೀನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.